ಮತ್ತೆ ಮೀಸಲಾತಿ ದಂಗ್ ಪಂಚಮಸಾಲಿ ಸಮುದಾಯದಿಂದ ರಣಕಹಳೆ. ಯಾವುದೇ ಕಾರಣಕ್ಕೂ A2A ಮೀಸಲಾತಿ ಹೋರಾಟವನ್ನು ನಿಲ್ಲಿಸಲ್ಲ. ಮತ್ತೆ ಮೀಸಲಾತಿಯ ದಂಗಲ್. ಪಂಚಮಸಾಲಿ ಸಮುದಾಯದಿಂದ ರಣಕಹಳೆ. ಯಾವುದೇ ಕಾರಣಕ್ಕೂ 2A ಮೀಸಲಾತಿ ಹೋರಾಟ ಏನಿದೆ ಅದು ನಿಲ್ಲಲ್ಲ. ಸರ್ಕಾರದ ವಿರುದ್ಧ ಗುಡುಗಿದಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಹಾರುಗೇರಿಯಲ್ಲಿ ಶೀಘ್ರವೇ 8ನೇ ಹಂತದ ಮೀಸಲಾತಿ ಹೋರಾಟ. ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ನಮ್ಮ ಮುಂದೆ ಮಹಾರಾಷ್ಟ್ರದ ಮರಾಠ ಸಮಿತಿಯ ಹೋರಾಟ ಇದೆ. ಕರ್ನಾಟಕದಲ್ಲಿ ಒಳ ಮೀಸಲಾತಿ ಹೋರಾಟವೂ ಕೂಡ ಮಾದರಿಯಾಗಿದೆ. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ 2A ಮೀಸಲಾತಿ ಸಿಗಲಿದೆ. ಯಾವ ಮುಖ್ಯಮಂತ್ರಿಗಳಿಂದಲೂ ಕೂಡ ನ್ಯಾಯ ಸಿಗುತ್ತೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಅದೆಲ್ಲ ದೈವಿಚ್ಛೆ. ಪರೋಕ್ಷವಾಗಿ ರಾಜಕೀಯ ಪಲ್ಲಟಗಳ ಬಗ್ಗೆ ಪಂಚಮಸಾಲಿ ಶ್ರೀ ಸುಳಿವನ್ನ ನೀಡಿದ್ದಾರೆ. ಕುತೂಹಲ ಮೂಡಿಸಿದೆ ಜಯಮೃತ್ಯುಂಜಯ ಶ್ರೀಗಳ ಹೇಳಿಕೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಹೊತ್ತಿನಲ್ಲೇ ಈ ಒಂದು ಪಂಚಮಸಾಲಿ ಶ್ರೀಗಳ ಒಂದು ಸುಳಿವು ನೀಡಲಾಗಿದೆ. ಏನ್ ಸುಳಿವು ನೀಡಿದ್ದಾರೆ ಅಂದ್ರೆ ಯಾವ ಮುಖ್ಯಮಂತ್ರಿ ನಮ್ಗೆ ನ್ಯಾಯ ಕೊಡಿಸ್ತಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಬರೋಣ. ಅಲ್ಲ, ಅವ್ರ ಮಠಾಧೀಶರ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನಮ್ಮ ಸಮಾಜಕ್ಕೆ ನಾನು ಏನು ಸಂದೇಶ ಕೊಡ್ಬೇಕನ್ನೋದನ್ನ ಚಿಕ್ಕೋಡಿ ಮತ್ತು ಹುಬ್ಬಳ್ಳಿ ನಡೆದಂತ ಪಂಚಮಸಾಲಿ ಜಾಗೃತಿ ಸಭೆಯಲ್ಲಿ ನಾವೆಲ್ಲ ಸಂದೇಶ ಕೊಟ್ಟೇವಿ. ನಮ್ಮ ಜನ ಬಹುತೇಕ ಅವ್ರು ಯಾರು ಹೋಗಿಲ್ಲ ಅಲ್ಲಿ. ಹಾಗಾಗಿ ಸಮಗ್ರ ಲಿಂಗಾಯತರ ಒಂದು ಕಾರ್ಯಕ್ರಮ ಇತ್ತು. ಸಮಗ್ರ ಲಿಂಗಾಯತ ಕಾರ್ಯಕ್ರಮಕ್ಕೆ ಅವ್ರ ತೀರ್ಮಾನ ಏನ್ ಮಾಡ್ಯಾರ. ನಾವು ಪಂಚಮಸಾಲಿಗಳು, ನಾವು ಪಂಚಮಸಾಲಿ ಗುರುಗಳು, ನಮ್ಮ ಸಂಘಟನೆಯವರು ಅಲ್ಲ, ಅವ್ರು ಏನೇ ಮಾತಾಡ್ಲಿ ಅವರು ಸಮಗ್ರ ಅಲ್ಲ ಹೇಳ್ಬಿಡ್ರಿ. ಅವ್ರ ಬಗ್ಗೆ ನಾನು ಯಾಕೆ ಕಾರಣಕ್ಕೆ ಏನು ಮಾಡ್ತಾರೆ. ಅವ್ರು ಸಮಗ್ರ ಲಿಂಗಾಯತ ದೃಷ್ಟಿಯಿಂದ ಮಾತಾಡಿದ್ದಾರೆ. ಅವ್ರು ಏನೇ ಮಾತಾಡಲ್ಲ ಅದಕ್ಕೆ ಏನೂ ಉತ್ತರ ಕೊಡಕ್ ಹೋಗಲ್ಲ. ನಾವಂತೂ ನಮ್ಮ ಜನಕ್ಕೆ ಕೇಳೇನಿ, ಕರೆ ಕೊಟ್ಟೇನಿ. ಆ ಪ್ರಕಾರವಾಗಿ ಎಲ್ಲರೂ ಜಾತಿ ಗಣಿತ ಲಿಂಗಾಯತ್ ಪಂಚಮಸಾಲಿ ಅಂತೇಳಿ ಬರೆಸ್ರಿ 0868 ಅಂತ ಹೇಳಿದ್ದೀನಿ. ಆ ಪ್ರಕಾರ ಜನ ಜಾಗೃತಿಗೊಂಡಿದ್ದಾರೆ. ನಮ್ಮ ಸಮಾಜ ಈ ಮುಂಚಿನಗಿಂತ ಎಷ್ಟೋ ಮುಂಚಿನ ನಮ್ಮಲ್ಲಿ ವೀರಶೈವ ಪಂಚಮಸಾಲಿ ಬರೆಸ್ತಾ ಇದೆ. ಈ ಸಾರಿ ಎಲ್ಲರೂ ಒಗ್ಗಟ್ಟಾಗಿ ಲಿಂಗಾಯತ್ ಪಂಚಮಸಾಲಿ ಅಂತ ಬಂದ ಅಂದ್ರೆ ಸಂವಿಧಾನಬದ್ಧವಾಗಿ ಹೆಸರು ಇರಬೇಕು ಅಂತೇಳಿ ಒಗ್ಗಟ್ಟಾಗಿ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರೆ ಈ ವಿಚಾರದ ಜಾತಿ ಗಣಿತ ವಿಚಾರದಲ್ಲಿ ನಾವೆಲ್ಲ ಒಗ್ಗಟ್ಟ ಸಂದೇಶ ಕೊಟ್ಟೇವೆ. ಅವ್ರು ಏನೇ ಮಾಡ್ಲಿ, ಅವ್ರ ಮಠಾಧೀಶರು ತಮ್ಮ ಭಕ್ತರಿಗೆ ಏನ್ ಕರೆ ಕೊಡ್ತಾರೆ ಕೊಡ್ಲಿ. ನಾವು ಪಂಚಮಸಾಲಿ ಗುರುಗಳು, ನಮ್ಮ ಪಂಚಮಸಾಲಿ ನಾವು ಈ ರೀತಿ ಬರ್ಸಿ ಕರೆ ಕೊಡ್ತೀವಿ. ಅವ್ರ ಮಠಾಧೀಶರು ಎಲ್ಲಾ ಸಮುದಾಯದ ಗುರುಗಳಾಗಿದ್ದಾರೆ. ಅವ್ರು ಎಲ್ಲಾ ಸಮುದಾಯಕ್ಕೆ ಅನ್ವಯ ಆಗುವಂತ ಅವ್ರ ಸಂದೇಶ ಕೊಟ್ಟಿದ್ದಾರೆ. ಅದು ಅವರ ವಿವೇಚನೆ ಬಿಟ್ಟಿದ್ರು. ನಾನು ಪಂಚಮಸಾಲಿ ಗುರುಗಳಾಗಿ ನಾನು ನಮ್ಮ ಸಮಾಜಕ್ಕೆ ಸಂದೇಶ ಕೊಟ್ಟೆ. ನೋಡ್ರಿ, ಇವತ್ತು ಇಲ್ಲ ಅದೇನೇ ಕೆಲವು ಸಂದರ್ಭದಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯ ಮಾತಾಡ್ತಾರೆ. ಹಾಗಾಗಿ ಹಿಂದೂ ಬರ್ಸುವಂತ ಹಿನ್ನೆಲೆ ಒಳಗೆ ಎಲ್ಲರೂ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆ ಪ್ರಕಾರ ಮಾಡ್ಕೊಂಡು ಹೊಂಟಾರೆ. ಅಲ್ಲ, ಹಿಂದೂ ಅಂತಾನೆ ಬರ್ಸ್ಬೇಕಂತ ಈಗ ಅಲ್ಲೇ ಎಲ್ಲರೂ ತೀರ್ಮಾನ ಮಾಡ್ಯಾರ. ಆತರ ಯಾಕಂದ್ರೆ ಒಂದು ಧಾರ್ಮಿಕವಾದಂತ ಕೋಡ್ ಇರೋದ್ರಿಂದ ಬಹುತೇಕ ಅದನ್ನೇ ಬರ್ಸಕ್ಕೆ ಎಲ್ಲರೂ ತೀರ್ಮಾನ ಮಾಡಿದ್ರು. ಕೆಲವು ಕಡೆ ವೈಚಾರಿಕವಾದಂತ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅದು ಮುಂದಲ್ಲಿ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಅಲ್ಲಿವರೆಗೂ ನಮ್ಮ ಜನ ಬರ್ಸ್ತಂತಾರೆ. ಕೆಲವರು ಹಿಂಗ್ ಬರ್ಸ್ತಾವ ಅಂತಾರೆ. ಹಾಗೆ ಜಾತಿ ಗಣಿತ, ಜಾತಿ ಮೊದಲು ಜಾತಿಯಲ್ಲಿ ಲಿಂಗಾಯತ್ ಪಂಚಮಸಾಲಿ ಬರ್ಸಂತ ಹೇಳಿ ಅವೆಲ್ಲ ಅವ್ರು ಎಸ್ ವೀಕ್ಷಕರೇ, ಯಾವ ರೀತಿಯಾಗಿ ಉದಾಹರಣೆಯನ್ನ ಕೊಟ್ಟಿದ್ದು, ಹಾಗೆ ಯಾವ ರೀತಿಯಾಗಿ ವಿಚಾರಗಳನ್ನ ಹೇಳಿದ್ದು ಶ್ರೀಗಳು ನೋಡಿ. ಏನು ಅಂತಂದ್ರೆ, ಯಾವ ಒಬ್ಬ ಮುಖ್ಯಮಂತ್ರಿ ನನಗೆ ಅಥವಾ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ತಾನೆ ಅಂತ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.